ನಾನು ನಿದ್ದೆ ಮಾಡದೆ ನಿಮ್ಮ ಹಾಡು ಕೇಳ್ತಾ ಇದ್ದೀನಿ ಅಲ್ವಾ, ನೀವು ನಿದ್ದೆ ಮಾಡದೆ ಹಾಡ್ಬೇಕಪ್ಪ ನನಗೋಸ್ಕರ. ಇನ್ನು ಒಂದೇ ಒಂದ್ಸಲಿ. ಏನು ಇನ್ನೊಂದ್ಸತಿನಾ? ಪಾರ್ಟಿನಲ್ಲಿ ಎಲ್ಲರಿಗೂ ಬೇಜಾರಾಗತ್ತೆ ಅಂದ ತಕ್ಷಣ ಹಾಡ್ಬಿಟ್ರಿ, ಈಗ ನನಗೆ ಬೇಜಾರಾಗಲ್ವಾ? ಐ ಸೆಟ್ ನೀರು ಡೌನ್. ನನ್ನ ಕಣ್ಣಲ್ಲಿ ಕಣ್ಣಿಟ್ಟು ಪ್ರೀತಿ ಮಾಡ್ತಾ ಇದ್ದೀನಿ ಚಿನ್ನಮರಿ. ಅಂಥದ್ರಲ್ಲಿ ನೀವು ನನ್ನನ್ನ ಬಿಟ್ಟು ಹೋಗೋದು ಎಷ್ಟರ ಮಟ್ಟಿಗೆ ಸರಿ ಹೇಳಿ ಚಿನ್ನಮರಿ, ಹೇಳಿ. ಅವ್ರೆ ಏನ್ ಯೋಚನೆ ಮಾಡ್ತಿದ್ದೀರಾ? ಏನಿಲ್ಲ. ಏನೂ ಇಲ್ಲ ಅಂತ ನಿಮ್ಮ ಬಾಯಿ ಹೇಳ್ತಿದೆ, ಆದ್ರೆ ನಿಮ್ಮ ಕಣ್ಣು ಏನೋ ಇದೆ ಅಂತ ಹೇಳ್ತಿದೆ. ಏನ್ ಯೋಚನೆ ಮಾಡ್ತಿದ್ದೀರಾ? ಹೇಳಿದ್ನಲ್ಲ ಏನೂ ಇಲ್ಲ. ಚಂದನ ಅವರೇ ಮತ್ತೆ ಸುಳ್ಳು ಹೇಳ್ತಿದ್ದೀರಾ ನೋಡಿ. ನನ್ನ ಬಗ್ಗೆ ನಿಮ್ಗೆ ಗೊತ್ತಲ್ವಾ, ಏನಾದ್ರೂ ಒಂದು ವಿಚಾರ ಬಗ್ಗೆ ತಿಳ್ಕೊಬೇಕು ಅಂದ್ರೆ ಅದು ತಿಳ್ಕೊಳೋವರೆಗೂ ನಾನು ಸುಮ್ಮನೆ ಇರೋದಿಲ್ಲ. ಹೇಳಿ, ಏನ್ ಯೋಚನೆ ಮಾಡ್ತಿದ್ದಿ? ಅಲ್ಲ ಚಂದನ ಅವರೇ, ನಿಮ್ಗೆ ಯೋಚನೆ ಮಾಡೋಕ್ಕಾದ್ರೂ ಏನಿದೆ ಅಂತ. ನಿಮ್ಮವ್ರಂತ ನಿಮಗೆ ಯಾರೂ ಇಲ್ಲ, ಅದನ್ನ ಬಿಟ್ರೆ ಇನ್ನೇದ್ರ ಬಗ್ಗೆ ಯೋಚನೆ ಮಾಡ್ತಿದ್ರಿ? ನಿಜವಾಗ್ಲೂ ನಾನು ಯಾವ್ದ್ರ ಬಗ್ಗೆನೂ ಯೋಚನೆ ಮಾಡ್ತಿರ್ಲಿಲ್ಲ. ನಾನು ಆಗ್ಲೇ ನೋಡಿದಾಗ ಪ್ರಪಂಚನೇ ಬಿದ್ದೋಗಿರೋ ಥರ ಯೋಚನೆ ಮಾಡ್ತಿದ್ರಿ. ಇವಾಗ ಏನೋ ಯೋಚನೆ ಮಾಡ್ತಿಲ್ಲ ಅಂದರೆ ನಾನು ನಂಬೋದಕ್ಕಾಗುತ್ತಾ ಹೇಳಿ? ನೀವು ಯೋಚನೆ ಮಾಡ್ತಿದ್ದ ರೀತಿ ಹೇಗಿತ್ತು ಗೊತ್ತಾ? ಈಗ ನಾನು ಮತ್ತೆ ನನ್ನ ಹುಡುಗ ಲವ್ ಮಾಡ್ತಿದ್ದೀವಿ, ನಮ್ಮಿಬ್ರ ಮಧ್ಯೆ ಏನೋ ತೊಂದರೆ ಆಗಿರೋ ಥರ. ಅಥವಾ ಎಕ್ಸಾಮಲ್ಲಿ ಏನಾದರೂ ಕಾಪಿ ಮಾಡ್ಕೊಂಡು ಸಿಕ್ಕಾಕೊಂಡ್ರೆ ಹೇಗೆ ಮುಖ ಮಾಡಿರ್ತಾರೆ ಅದೇ ರೀತಿ ಇತ್ತು. ಅಪ್ಪ, ನೀವು ಈ ಥರ ಎಲ್ಲ ಇಮ್ಯಾಜಿನ್ ಮಾಡ್ಕೋತೀರಾ? ಯಾಕೆ ಚೆನ್ನಾಗಿರ್ಲಿಲ್ವಾ? ಹಾಗಾದರೆ ನೀವೇ ಹೇಳಿ, ಏನು ಯೋಚನೆ ಮಾಡ್ತಿದ್ರಿ? ನೀವು ಹೀಗೆ ಪ್ರಶ್ನೆ ಮೇಲೆ ಪ್ರಶ್ನೆ ಮಾಡ್ತಿದ್ರೆ ನಾನು ಎದ್ದು ಹೋಗ್ತೀನಿ ಅಷ್ಟೇ. ಬೇಡ. ಓಕೆ. ಲಾಸ್ಟ್ ಒಂದೇ ಒಂದು ಪ್ರಶ್ನೆ ಕೇಳ್ತೀನಿ. ನೀವು ದೇವಸ್ಥಾನಕ್ಕೆ ಯಾಕೆ ನಮ್ಮ ಜೊತೆ ಬರಲಿಲ್ಲ? ಅಯ್ಯೋ, ನಿಮಗೆ ಗೊತ್ತಲ್ಲ, ನನ್ನ ಹೆಲ್ತ್ ಸರಿ ಇರಲಿಲ್ವಲ್ಲ, ಅದಕ್ಕೆ ಬರಲಿಲ್ಲ ಅಷ್ಟೇ. ಚಂದನ ಅವರೇ, ನನಗೆ ಯಾಕೋ ನೀವು ಸರಿಯಾದ ಉತ್ತರ ಕೊಟ್ಟಿಲ್ಲ ಅಂತ ಅನ್ಸುತ್ತೆ.